ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 73 ನವೆಂಬರ್ 23, 2020. ತುಂತುರು ಸುದ್ದಿಗಳು. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ನಿತ್ಯದ ದೀಪಗಳ ಹಾವಳಿ. ದೀಪಾವಳಿ ಈಗಷ್ಟೇ ಮುಗಿದಿದೆ. ಅದಕ್ಕೂ ಮುನ್ನ ದೀಪಾವಳಿಯಲ್ಲಿ ಪಟಾಕಿಗಳನ್ನು ಸುಡಬೇಕೇ ಬೇಡವೇ? ಅದರಿಂದ ಗಾಳಿ ಇನ್ನಷ್ಟು ಕೆಡಬಹುದೇ? ಕೆಟ್ಟರೆ ಕೋವಿಡ್-19 ಕಾಯಿಲೆ ಇನ್ನಷ್ಟು ಹರಡಬಹುದೇ? ಅಥವಾ ವಯಸ್ಸಾದವರಲ್ಲಿ ಅದು ಕಾಯಿಲೆಯನ್ನು ಉಲ್ಬಣಗೊಳಿಸಬಹುದೇ ಎಂದೆಲ್ಲ ಚರ್ಚೆಗಳು ಇದ್ದವು. ಆದರೆ ಈ ಎಲ್ಲ ಆತಂಕಗಳ ಮಧ್ಯೆ ನಿತ್ಯವೂ ನಡೆಯುವ ದೀಪಗಳ ಹಾವಳಿಯ ಬಗ್ಗೆ ನಾವು ಗಮನಿಸಲೇ ಇಲ್ಲ. ದೀಪಾವಳಿಯನ್ನು ನಾವು ಆಚರಿಸುತ್ತಿರುವ ಸಂದರ್ಭದಲ್ಲಿಯೇ ಹಲವು ವೈಜ್ಞಾನಿಕ ಪತ್ರಿಕೆಗಳಲ್ಲಿ ಕೃತಕ ದೀಪಗಳಿಂದಾಗಿ ಜೀವ ಜಗತ್ತಿನಲ್ಲಿ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಲೇಖನಗಳು ಬಂದಿದ್ದವು. ಅವುಗಳಲ್ಲಿ 3 ಲೇಖನಗಳ ಸಾರ ಸಂಗ್ರಹವನ್ನು ಜಾಣ ಸುದ್ದಿ ನಿಮ್ಮ ಮುಂದೆ ಇಡುತ್ತಿದೆ. ನಿತ್ಯ ದೀಪಾವಳಿ ಮತ್ತು ಡೆಂಗ್ಯೂ. ಡೆಂಗ್ಯೂ ಜ್ವರದ ಬಗ್ಗೆ ಗೊತ್ತಲ್ಲ. ಕೊರೋನಾ ವೈರಸ್ ಹಾವಳಿ ನಡೆಸುವುದಕ್ಕೂ ಮೊದಲು ಇದರ ಹಾವಳಿ ಜನರಲ್ಲಿ ಭೀತಿ ತುಂಬಿತ್ತು. ಇದು ಕೂಡ ಒಂದು ವೈರಸ್ ರೋಗ, ಆದರೆ ಸೊಳ್ಳೆಗಳಿಂದ ಹರಡುವಂತದ್ದು. ಬೆಳಗಿನ ಹೊತ್ತು ತೋಟದಲ್ಲಿ ಹಾರಾಡುವ ಈಡಿಸ್ ಈಜಿಪ್ಟಿ ಎನ್ನುವ ಸೊಳ್ಳೆಗಳಿಂದಾಗಿ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಹೀಗಾಗಿ ಬೆಳಗಿನ ಹೊತ್ತು ಸೊಳ್ಳೆಗಳು ಇರುವ ಕಡೆಯಲ್ಲಿ ಕಾಲು ಮುಚ್ಚುವ ದಿರಿಸುಗಳನ್ನು ಧರಿಸಿ ಓಡಾಡಿ ಎಂದು, ಮನೆಯ ಸುತ್ತಮುತ್ತಲಿರುವ ಗಿಡಗಂಟಿಗಳನ್ನು ತೆರವುಗೊಳಿಸಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಎಂದು ಆರೋಗ್ಯ ಸೇವೆಯ ಸಿಬ್ಬಂದಿಗಳು ಎಚ್ಚರ ನೀಡುತ್ತಿದ್ದರಷ್ಟೇ. ರಾತ್ರಿ ಹೊತ್ತಿನಲ್ಲಿ ಇವುಗಳ ಕಾಟ ಕಡಿಮೆ ಎಂದು ನಂಬಲಾಗಿತ್ತು. ಆದರೆ ಅಮೆರಿಕೆಯ ಇಂಡಿಯಾನಾದಲ್ಲಿರುವ ನಾಟರ್ ಡ್ಯಾಮ್ ವಿಶ್ವವಿದ್ಯಾನಿಲಯದ ಗೈಲ್ಸ್ ಡಫೀಲ್ಡ್ ಪ್ರಕಾರ ಇದೀಗ ಈ ಸೊಳ್ಳೆಗಳು ರಾತ್ರಿ ಹೊತ್ತು ಚುರುಕಾಗಿರುತ್ತವಂತೆ. ರಾತ್ರಿಯೂ ಇವು ನಮ್ಮನ್ನು ಕಚ್ಚಿ ಡೆಂಗ್ಯೂ ಹರಡಬಹುದಂತೆ. ಹಗಲು ಚುರುಕಾಗಿರುವ ಈ ಸೊಳ್ಳೆಗಳು ರಾತ್ರಿಯೂ ಎಚ್ಚರವಾಗಿರುವುದಕ್ಕೆ ನಾವೇ ಕಾರಣ ಎನ್ನುತ್ತದೆ ಡಫೀಲ್ಡ್ ಮತ್ತು ಸಂಗಡಿಗರು. ಅಮೆರಿಕನ್ ಜರ್ನಲ್ ಆಫ್ ಟ್ರಾಪಿಕಲ್ ಸೈನ್ಸ್ ಅಂಡ್ ಹೈಜೀನ್ ಪತ್ರಿಕೆಯಲ್ಲಿ ಪ್ರಕಟಿಸಿರುವ ಶೋಧ ಪ್ರಬಂಧದಲ್ಲಿ ಇವರು ಇದನ್ನು ವಿವರಿಸಿದ್ದಾರೆ. ಈಡಿಸ್ ಈಜಿಪ್ಟಿ ಸೊಳ್ಳೆಗಳು ಸಾಮಾನ್ಯವಾಗಿ ದಿನಚರಿಗಳು, ಅರ್ಥಾತ್ ನಮ್ಮಂತೆಯೇ ಬೆಳಗಿನ ಹೊತ್ತು ಚುರುಕಾಗಿದ್ದು ರಾತ್ರಿ ವಿರಮಿಸುವ ಜೀವಿಗಳು. ಸಾಮಾನ್ಯವಾಗಿ ಇವು ಬೆಳಗಿನ ಹೊತ್ತು ಇಲ್ಲವೇ ಮಧ್ಯಾಹ್ನದ ವೇಳೆ ರಕ್ತ ಹೀರುತ್ತವೆ. ಉಳಿದ ಸಮಯ ಹಾರಾಡುತ್ತವಷ್ಟೇ. ಸಂಜೆಯಾಗುತ್ತಿದ್ದಂತೆ ಇವುಗಳ ಹಾರಾಟ ಕಡಿಮೆಯಾಗುತ್ತದೆ. ಇದು ಇವುಗಳ ದೈನಂದಿನ ಚಟುವಟಿಕೆಯ ಚಕ್ರ. ಈ ಚಕ್ರ ಈಗ ಬದಲಾಗಿರಬಹುದು. ನಾವು ಸಂಜೆ ಸೂರ್ಯ ಮುಳುಗಿದ ಮೇಲೂ ಹೊತ್ತಿಸಿ ಇಡುವ ದೀಪಗಳಿಂದಾಗಿ ಈ ಸೊಳ್ಳೆಗಳು ರಾತ್ರಿಯ ಹೊತ್ತು ಚಟುವಟಿಕೆಯಿಂದ ಇರಲು ಆರಂಭಿಸಿದೆ ಎಂದು ಡಫೀಲ್ಡ್ ತಂಡ ಪತ್ತೆ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಇವುಗಳು ರಕ್ತ ಹೀರುವ ಬಗ್ಗೆ ಪರೀಕ್ಷೆ ಮಾಡಿದ್ದಾರೆ. ಸೊಳ್ಳೆಗಳನ್ನು ಜಾಲರಿಯಿಂದ ಬಾಯಿ ಮುಚ್ಚಿದ ಮಡಿಕೆಗಳಲ್ಲಿ ಇಟ್ಟು ಬೆಳೆಸಿದ್ದಾರೆ. ಅನಂತರ ಇವುಗಳಲ್ಲಿ ಕೆಲವನ್ನು ಸಂಜೆ ಸೂರ್ಯ ಮುಳುಗುವುದಕ್ಕೆ 2 ಗಂಟೆಗಳ ಮೊದಲು ಹಾಗೂ ರಾತ್ರಿ ಕತ್ತಲಾದ ಮೇಲೆ ಬೆಳಕಿನಲ್ಲಿ ಇಟ್ಟಿದ್ದಾರೆ. ಇಂತಹ ಸೊಳ್ಳೆಗಳಿರುವ ಮಡಿಕೆಗಳನ್ನು ಹಾಗೂ ಈ ರೀತಿಯಲ್ಲಿ ಕೃತಕ ಬೆಳಕಿಗೆ ತೆರೆದುಕೊಳ್ಳದ ಸೊಳ್ಳೆಗಳಿರುವ ಮಡಿಕೆಗಳನ್ನು ನಟ್ಟ ನಡುರಾತ್ರಿ ಕತ್ತಲ ಕೋಣೆಯಲ್ಲಿದ್ದ ಕೆಲವು ವ್ಯಕ್ತಿಗಳ ತೋಳಿಗೆ 6 ನಿಮಿಷಗಳ ಕಾಲ ಕಟ್ಟಿಬಿಟ್ಟಿದ್ದಾರೆ. ಅನಂತರ ಮಡಿಕೆಯೊಳಗಿರುವ ಸೊಳ್ಳೆಗಳಿಗೆ ಎಚ್ಚರ ತಪ್ಪಿಸಿ ಅವುಗಳಲ್ಲಿ ಎಷ್ಟು ಸೊಳ್ಳೆಗಳು ರಕ್ತವನ್ನು ಹೀರಿದ್ದವು ಎಂದು ಲೆಕ್ಕ ಹಾಕಿದ್ದಾರೆ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದರೆ ರಕ್ತ ಕುಡಿದ ಸೊಳ್ಳೆಗಳು ಯಾವುವು ಎಂದು ಸುಲಭವಾಗಿ ಗುರುತಿಸಬಹುದು. ಹೀಗೆ ಸಂಜೆ ಹಾಗೂ ರಾತ್ರಿ ಬೆಳಕಿಗೆ ತೆರೆದುಕೊಂಡ ಸೊಳ್ಳೆಗಳು ಹಾಗೂ ತಮ್ಮ ನಿತ್ಯದ ಬದುಕಿನ ಚಕ್ರದಂತೆ ಬೆಳಗ್ಗೆ ಬೆಳಕು ಹಾಗೂ ರಾತ್ರಿ ಕತ್ತಲಿನಲ್ಲಿ ಇರುವ ಸೊಳ್ಳೆಗಳ ನಡುವೆ ಏನಾದರೂ ವ್ಯತ್ಯಾಸ ಇರಬಹುದು ಎಂದು ಗಮನಿಸಿದ್ದಾರೆ. ಸಾಮಾನ್ಯವಾಗಿ ನಡುರಾತ್ರಿಯಲ್ಲಿ ಈ ಸೊಳ್ಳೆಗಳು ಹೆಚ್ಚು ಕಡಿಯಬಾರದು. ಆದರೆ ಈ ಪ್ರಯೋಗದಲ್ಲಿ ಸಂಜೆ ಬೆಳಕಿಗೆ ತೆರೆದುಕೊಂಡಿದ್ದವುಗಳಲ್ಲಿ ಹೆಚ್ಚು ಸೊಳ್ಳೆಗಳು ರಕ್ತ ಕುಡಿದಿದ್ದವು. ಇವುಗಳ ಸಂಖ್ಯೆ ಕತ್ತಲಲ್ಲಿ ಇದ್ದು ರಕ್ತ ಕುಡಿದವುಗಳಿಗಿಂತಲೂ ಹೆಚ್ಚು ಇತ್ತು. ಅಂದರೆ ಸಂಜೆ ನಾವು ಹೊತ್ತಿಸಿ ಇಡುವ ಬೆಳಕಿನಿಂದಾಗಿ ಸೊಳ್ಳೆಗಳು ತಮ್ಮ ಎಂದಿನ ಚಟುವಟಿಕೆಯನ್ನು ಬದಲಿಸಿಕೊಳ್ಳಬಲ್ಲವು. ಬೆಳಗಿನ ಹೊತ್ತಿಗೆ ಬದಲಾಗಿ ರಾತ್ರಿಯೂ ರಕ್ತ ಹೀರಬಲ್ಲವು. ಈ ಮೂಲಕ ಇವು ಹರಡುವ ಝೀಕಾ, ಹಳದಿ ಜ್ವರ, ಡೆಂಗ್ಯೂ ಮೊದಲಾದ ಸೋಂಕುಗಳನ್ನು ಇನ್ನಷ್ಟು ಹರಡಬಲ್ಲವು ಎನ್ನುತ್ತಾರೆ ಡಫೀಲ್ಡ್. ಸಾಗರದಲ್ಲಿ ಅಲ್ಲೋಲ ಕಲ್ಲೋಲ.
ಈಗೊಂದೆರಡು ದಿನಗಳಿಂದ ಉಡುಪಿ, ಕಾರವಾರ, ಹೊನ್ನಾವರ, ಕುಮಟಾಗಳ ಸಮುದ್ರ ತೀರದಲ್ಲಿ ರಾತ್ರಿಗತ್ತಲಲ್ಲಿ ನೀರು ಹೊಳೆಯುತ್ತದೆ ಎನ್ನುವ ಸುದ್ದಿ ಬಂದಿದೆ. ಇದು ವಿಚಿತ್ರವೇನಲ್ಲ. ನಾಕ್ಟಿಲೂಕ ಎನ್ನುವ ಸಮುದ್ರದಲ್ಲಿ ತೇಲುತ್ತಾ ಬೆಳೆಯುವ ಸೂಕ್ಷ್ಮ ಜೀವಿಯಿಂದ ಈ ಬೆಳಕು ಹೊಮ್ಮುತ್ತದೆ. ಈ ಜೀವಿಯಲ್ಲಿ ನಡೆಯುವ ಕೆಲವು ಪ್ರಕ್ರಿಯೆಗಳು ಮಿಂಚಿನ ಹುಳುಗಳು ಬೆಳಕನ್ನು ಚಿಮ್ಮುವಂತೆಯೇ ಬೆಳಕನ್ನು ಚಿಮ್ಮುತ್ತವೆ. ಆದರೆ ಈ ಜೀವಿಗಳೆಲ್ಲವೂ ಒಟ್ಟಿಗೆ ಒಂದೆಡೆ ಕೂಡಿ ಹೀಗೆ ಹಿಂಡು ಹಿಂಡಾಗಿ ಬೆಳಕನ್ನು ಚೆಲ್ಲುವುದೇ ವಿಚಿತ್ರ. ಇದು ನಮಗೆ ವಿಚಿತ್ರ ಎನಿಸಿದರೂ ಅವುಗಳಿಗೆ ಸಹಜ ಹಾಗೂ ಅವಶ್ಯಕ. ನಮ್ಮ ನಿತ್ಯದ ದೀಪಗಳ ಹಾವಳಿ ಮುಂದೆ ಅವುಗಳ ಈ ಹಿಂಡು ನಡವಳಿಕೆಯನ್ನು ಬಾಧಿಸಬಹುದು ಎನ್ನುತ್ತದೆ ಮೊನ್ನೆ ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾದದೊಂದು ಸಂಶೋಧನೆ. ಕಡಲ ತೀರಗಳಲ್ಲಿ ರಾತ್ರಿಯ ಹೊತ್ತು ದೀಪಗಳನ್ನು ಬೆಳಗುವುದರಿಂದಾಗಿ ಕಡಲಲ್ಲಿ ಬೆಳೆಯುವ ಹವಳದ ಜೀವಿಗಳ ಸಂತಾನೋತ್ಪತ್ತಿಯೇ ಅಲ್ಲೋಲ ಕಲ್ಲೋಲ ಆಗುತ್ತಿದೆ ಎನ್ನುತ್ತಿದೆ ಇಸ್ರೇಲ್ ಬಾರ್ ಇಲಾನ್ ವಿಶ್ವವಿದ್ಯಾನಿಲಯದ ಜೀವವಿಜ್ಞಾನಿ ಒರೆನ್ ಲೆವಿ ಮತ್ತು ಸಂಗಡಿಗರು ನಡೆಸಿರುವ ಸಂಶೋಧನೆ. ಇವರು ಕಡಲಲ್ಲಿ ಬೆಳೆಯುವ ಅಕ್ರೋಪೋರಾ ಡಿಸಿಟಿಫೆರಾ ಹಾಗೂ ಅಕ್ರೋಪೋರಾ ಮಿಲಿಪೋರಾ ಎನ್ನುವ ಎರಡು ಹವಳದ ಜೀವಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಫಿಲಿಪೀನ್ ದ್ವೀಪಗಳ ಬಳಿಯಲ್ಲಿ ಬೆಳೆಯುವ ಈ ಎರಡು ಪ್ರಭೇದಗಳ ಜೀವಿಗಳು ಸಂತಾನೋತ್ಪತ್ತಿಯ ಋತುವಿನಲ್ಲಿ ಒಟ್ಟೊಟ್ಟಿಗೆ ಮೊಟ್ಟೆಗಳನ್ನು, ವೀರ್ಯವನ್ನು ಸಮುದ್ರದ ನೀರಿಗೆ ಚೆಲ್ಲಿಬಿಡುತ್ತವೆ. ಇದನ್ನು ಅಂಡ ಪ್ರಸರಣ ವಿಧಾನ ಎನ್ನಬಹುದು. ಹೀಗೆ ಎಲ್ಲೆಡೆ ಪಸರಿಸಿದ ಮೊಟ್ಟೆ ವೀರ್ಯಗಳು ಕೂಡಿ ಹೊಸ ಜೀವಗಳಾಗುತ್ತವೆ. ಅಂಡಗಳು ಪಸರಣೆಯಾದಾಗಲೇ ವೀರ್ಯವೂ ಆದಾಗಷ್ಟೇ ಹೊಸ ಜೀವಿಗಳ ಹುಟ್ಟುವುದು ಸಾಧ್ಯ. ಯಾವಾಗ ಎಲ್ಲವೂ ಒಟ್ಟಾಗಿ ಅಂಡಗಳು ವಿಸರ್ಜಿಸಬೇಕೆಂಬುದು ಹೇಗೆ ತಿಳಿಯುತ್ತದೆ? ಇದು ಸಹಜವಾಗಿ ಅಲ್ಲಿ ನಡೆಯುವ ದಿನರಾತ್ರಿಯ ಬದಲಾವಣೆಗಳಿಂದಲೂ ಹುಣ್ಣಿಮೆ ಅಮಾವಾಸ್ಯೆಯ ಚಕ್ರದಿಂದಲೂ ನಿರ್ಧಾರವಾಗುತ್ತದೆ. ಹೀಗೆ ತಮ್ಮ ಸಂತಾನೋತ್ಪತ್ತಿ ಸರಾಗವಾಗಿ ಆಗುವಂತೆ ನಿಸರ್ಗ ಇವಕ್ಕೆ ಅನುಕೂಲ ಮಾಡಿದೆ. ಈ ಹುಣ್ಣಿಮೆಯ ಬೆಳಕಿಗಿಂತಲೂ ಪ್ರಖರವಾದ ಕೃತಕ ಬೆಳಕು ಕಡಲ ತೀರಗಳಲ್ಲಿ ಇದ್ದಾಗ ಏನಾಗಬಹುದು? ಅದು ಈ ಜೀವಿಗಳ ಸಂತಾನೋತ್ಪತ್ತಿಯನ್ನು ಬಾಧಿಸಬಹುದೇ? ಇದು ಪ್ರಶ್ನೆ. ಇದನ್ನು ತೀರ್ಮಾನಿಸಲು ಇವರು ಎರಡು ಪ್ರಭೇದಗಳ ಜೀವಿಗಳನ್ನು ನಿರ್ದಿಷ್ಟ ಬೆಳಕು ಬೀಳುವಂತೆ ಮಾಡಿ ಬೆಳೆಸಿದ್ದಾರೆ. ಎರಡು ಪ್ರಭೇದಗಳನ್ನು 3 ಬಗೆಯಲ್ಲಿ ಪರೀಕ್ಷೆಗೆ ಒಡ್ಡಿದ್ದಾರೆ. ಒಂದು ಗುಂಪು ಸಹಜವಾಗಿ ಇರುವ ಬೆಳಕಿನಲ್ಲಿ ಬೆಳೆದಿದೆ. ಇನ್ನೊಂದು ಗುಂಪನ್ನು ಸಂಜೆ ತುಸು ನೀಲಿ ಬೆಳಕೆ ಹೆಚ್ಚಿರುವ ಮಂದ ಬೆಳಕು ಬೀಳುವಡೆ ಬೆಳೆಸಿದ್ದಾರೆ. ಮತ್ತೊಂದನ್ನು ತುಸು ಬಿಳಿಯ ಬೆಳಕು ಬೀಳುವಡೆ ಬೆಳೆಸಿದ್ದಾರೆ. ಈ ಕೃತಕ ಬೆಳಕು ಹುಣ್ಣಿಮೆಯ ಬೆಳಕಿಗಿಂತಲೂ ಹೆಚ್ಚು ಇಲ್ಲದಂತೆ ಎಚ್ಚರ ವಹಿಸಿದ್ದಾರೆ. ಅನಂತರ ಇವುಗಳ ಕೆಲವು ಜೀವಿಗಳನ್ನು ಕೊಯ್ದು ಅವುಗಳಲ್ಲಿ ಇರುವ ಮೊಟ್ಟೆಗಳ ಸಂಖ್ಯೆ, ಅವುಗಳ ಗಾತ್ರ ಮುಂತಾದ ಗುಣಗಳನ್ನು ಅವಲೋಕಿಸಿದ್ದಾರೆ. ಸಹಜವಾದ ಬೆಳಕಿನಲ್ಲಿ ಬೆಳೆದ ಗುಂಪಿನ ಹೊರತಾಗಿ ಉಳಿದೆರಡು ಗುಂಪಿನಲ್ಲಿ ಎಲ್ಲಾ 15 ಪಂಗಡಗಳಲ್ಲಿಯೂ ಕೇವಲ ಒಂದೇ ಒಂದು ಗುಂಪಿನಲ್ಲಿ ಕೆಲವು ಜೀವಿಗಳಲ್ಲಿ ಮಾತ್ರವೇ ಮೊಟ್ಟೆಗಳು ಇದ್ದುದನ್ನು ಇವರು ಗಮನಿಸಿದ್ದಾರೆ. ಅಂದರೆ ಈ ಕೃತಕ ಬೆಳಕು ಇರುವಲ್ಲಿ ಇರುವ ಜೀವಿಗಳು ಸಂತಾನ ಚಕ್ರ ಏರುಪೇರಾಗಿದೆ ಎಂದಾಯಿತು. ಇದು ಹೀಗಾದರೆ ಇವುಗಳ ಅಂಡ ಅಥವಾ ವೀರ್ಯ ಪ್ರಸರಣೆ ಕ್ರಿಯೆ ಒಟ್ಟೊಟ್ಟಿಗೆ ಆಗಲಿಕ್ಕಿಲ್ಲ. ಬೇರೆ ಬೇರೆ ಕಡೆ ಇರುವ ಜೀವಿಗಳ ಪ್ರಸರಣೆ ಬೇರೆ ಬೇರೆ ಸಮಯದಲ್ಲಿ ಆಗುವುದರಿಂದ ಒಟ್ಟಾರೆ ಇವುಗಳ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತದೆ ಎಂದು ಲೆವಿ ಅವರ ತಂಡ ತರ್ಕಿಸಿದೆ. ಈ ವೀರ್ಯಾಣು ಹಾಗೂ ಅಂಡಾಣುಗಳು ಕೇವಲ ಈ ಜೀವಿಗಳ ಬದುಕಿಗೆ ಮಾತ್ರ ಅವಶ್ಯಕವಲ್ಲ. ಇವು ಸಮುದ್ರದಲ್ಲಿ ಇರುವ ಹಲವು ಸಣ್ಣ ಪುಟ್ಟ ಮೀನು, ಏಡಿಗಳಂತಹ ಜೀವಿಗಳಿಗೆ ಆಹಾರವೂ ಹೌದು. ಹೀಗಾಗಿ ಇವುಗಳ ಸಂತಾನದ ಜೊತೆಗೆ ಇತರೆ ಜೀವಿಗಳ ಇರುವಿಗೂ ಇದು ಆತಂಕಕಾರಿ ಎನ್ನುತ್ತಾರೆ ಲೆವಿ. ಹಾಗಿದ್ದರೆ ಈ ದೀಪಗಳ ಹಾವಳಿ ಎಷ್ಟರ ಮಟ್ಟಿಗೆ ಇದೆ? ಪ್ರಪಂಚದ ನಕ್ಷೆಯಲ್ಲಿ ರಾತ್ರಿಯ ಹೊತ್ತು ಹೆಚ್ಚು ಬೆಳಕು ಇರುವ ಸ್ಥಳಗಳನ್ನು ಹವಳದ ಜೀವಿಗಳು ಬೆಳೆಯುವ ಪ್ರದೇಶಗಳ ಜೊತೆಗೆ ಹೊಂದಿಸಿ ಇದನ್ನು ಲೆಕ್ಕ ಹಾಕಲು ಪ್ರಯತ್ನಿಸಿದ್ದಾರೆ. ಒಟ್ಟಾರೆ ಹವಳ ಜೀವಿಗಳು ಬೆಳೆಯುವ ಪ್ರದೇಶಗಳ ಸಮೀಪ ಇರುವಂತಹ 4% ಪ್ರದೇಶದಲ್ಲಿ ರಾತ್ರಿ ವೇಳೆಯಲ್ಲಿಯೂ ಬೆಳಕು ಸಹಜವಾಗಿ ಇರುವುದಕ್ಕಿಂತಲೂ ದುಪ್ಪಟ್ಟು ಇದೆಯಂತೆ. ಇನ್ನು ಹವಳದ ಜೀವಿಗಳು ಬೆಳೆಯುತ್ತಿರುವ 85% ಪ್ರದೇಶಗಳಲ್ಲಿ ಅವುಗಳಿರುವ ಜಾಗದಿಂದ 1 ಕಿಲೋಮೀಟರಿಗೂ ದೂರದಲ್ಲಿಯಷ್ಟೇ ಬೆಳಕಿರುವ ಪ್ರದೇಶಗಳಿವೆ ಎನ್ನುವುದು ಸಮಾಧಾನದ ವಿಷಯ. ಗುಬ್ಬಿಗೂ ತಟ್ಟಿದ ದೀಪದ ಹಾವಳಿ. ಹಗಲಲ್ಲದ ಬೆಳಕು ಕೇವಲ ಸಮುದ್ರ ಜೀವಿಗಳನ್ನು, ರಕ್ತ ಪಿಪಾಸು ಸೊಳ್ಳೆಗಳನ್ನಷ್ಟೇ ಕಾಡುತ್ತದೆ ಎಂದುಕೊಳ್ಳಬೇಡಿ. ಇದು ನಮ್ಮನ್ನೂ ಕಾಡುತ್ತದೆ. ಬಲು ಪ್ರಖರವಾದ ಟಿವಿ, ಕಂಪ್ಯೂಟರ್ ಪರದೆಗಳನ್ನೇ ಬಹಳ ಹೊತ್ತು ನೋಡುತ್ತಿರುವವರ ಕಣ್ಣುಗಳಿಗೆ ರಾತ್ರಿ ನಿದ್ದೆ ಹತ್ತುವುದು ಕಷ್ಟ ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯವೇ. ಇನ್ನು ರಾತ್ರಿ ಬಲು ಹೊತ್ತಿನವರೆಗೆ ಎದ್ದಿರುವವರಿಗೂ ಹಲವು ತೊಂದರೆಗಳು ಕಾಡುತ್ತವೆ. ಇಂತಹ ತೊಂದರೆಗಳು ಪುಟ್ಟ ಗುಬ್ಬಿಯನ್ನೂ ತಾಕದೆ ಬಿಟ್ಟಿಲ್ಲ ಎನ್ನುತ್ತಾರೆ ಚೀನಾದ ಶಾಂಕಿ ನಾರ್ಮಲ್ ವಿಶ್ವವಿದ್ಯಾನಿಲಯದ ಜೀವವಿಜ್ಞಾನಿ ಹಾಂಗ್ ಫೆಂಗ್ ಚಾವ್. ಇವರು ಪ್ಯಾಸರ್ ಮೊಂಟಾನಸ್ ಎನ್ನುವ ಗುಬ್ಬಚ್ಚಿಯ ಪ್ರಭೇದಗಳನ್ನು ಅಧ್ಯಯನ ಮಾಡಿದ್ದಾರೆ. ಇವು ಸಾಮಾನ್ಯವಾಗಿ ಬೆಳ್ಳಂಬೆಳಗ್ಗೆ ಎದ್ದು ಚಿಲಿಪಿಲಿಗುಟ್ಟುತ್ತ ಚಟುವಟಿಕೆಯಿಂದ ಇರುವಂತಹ ಹಕ್ಕಿಗಳು. ನಗರ ಪ್ರದೇಶಗಳಲ್ಲಿಯೂ ಇವು ಬಲು ಸಾಮಾನ್ಯ.
ಹಾಗಿದ್ದರೆ ನಗರ ಪ್ರದೇಶಗಳಲ್ಲಿ ರಾತ್ರಿ ಹೊತ್ತು ಬೆಳಗುವ ಕೃತಕ ದೀಪಗಳು ಇವುಗಳ ಚಟುವಟಿಕೆಯನ್ನು ಪ್ರಭಾವಿಸದಿರಬಹುದೇ ಎನ್ನುವ ಕುತೂಹಲದಿಂದ ಚಾವ್ ಮತ್ತು ಸಂಗಡಿಗರು ಈ ಅಧ್ಯಯನವನ್ನು ಕೈಗೊಂಡರು. 3 ನಗರಗಳು ಹಾಗೂ 3 ಗ್ರಾಮೀಣ ಪ್ರದೇಶಗಳಿಂದ ಗುಬ್ಬಿಗಳನ್ನು ಹಿಡಿದು ಪರೀಕ್ಷೆ ಮಾಡಲಾಯಿತು. ಪರೀಕ್ಷೆಗೆ ಮುನ್ನ ಇವುಗಳನ್ನು ಹಿಡಿದ ಸ್ಥಳಗಳಲ್ಲಿ ಇರುವ ಬೆಳಕಿನ ಪ್ರಖರತೆ, ಅವಧಿಯನ್ನು ಗಣಿಸಲಾಯಿತು. ನಂತರ ಈ ಹಕ್ಕಿಗಳನ್ನು 2 ಕತ್ತಲ ಕೋಣೆಯೊಳಗೆ ಬಿಟ್ಟು ಒಂದರಲ್ಲಿ ಬೆಳಗ್ಗೆ 6ರಿಂದ ಸಂಜೆಯವರೆಗೂ, ಮತ್ತೊಂದರಲ್ಲಿ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಪ್ರಖರವಾದ ಬೆಳಕು ಹಾಗೂ ಅನಂತರ 4 ಗಂಟೆ ಮಬ್ಬು ಬೆಳಕನ್ನು ಹೊತ್ತಿಸಿಟ್ಟರು. ಈ 2 ಪಂಗಡಗಳ ಹಕ್ಕಿಗಳ ಚಟುವಟಿಕೆಯನ್ನು ಅವಿರತವಾಗಿ ಗಮನಿಸಲಾಯಿತು. ಕೆಲವದರ ರಕ್ತವನ್ನು ವಿವಿಧ ಅವಧಿಗಳ ನಂತರ ತೆಗೆದು ಅದರಲ್ಲಿರುವ ಮೆಲಟೋನಿನ್ ಪ್ರಮಾಣವನ್ನು ಅಳೆಯಲಾಯಿತು. ಮೆಲಟೋನಿನ್ ನಿದ್ರೆ ಹಾಗೂ ಎಚ್ಚರದ ಅವಸ್ಥೆಯನ್ನು ನಿಯಂತ್ರಿಸುವ ಹಾರ್ಮೋನು. ಹಾಗೆಯೇ ಪ್ರತಿ ಗುಂಪಿನಿಂದಲೂ 1-2 ಹಕ್ಕಿಗಳ ಕರುಳುಗಳನ್ನು ಬಗೆದು ಅದರಲ್ಲಿ ಇರುವ ಡಿಎನ್ಎಯನ್ನು ವಿಶ್ಲೇಷಿಸಲಾಯಿತು. ಇದು ಕರಳಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಬಗೆಗಳು ಹಾಗೂ ಪ್ರಮಾಣವನ್ನು ಸೂಚಿಸುತ್ತವೆ. ಈ ಅಧ್ಯಯನಗಳಲ್ಲಿ ಪ್ರಯೋಗಕ್ಕೊಳಗಾದ ಅಂದರೆ ರಾತ್ರಿಯೂ ಬೆಳಕು ಬೀರಿದ್ದ ಕೋಣೆಯಲ್ಲಿದ್ದ ಪಕ್ಷಿಗಳಲ್ಲಿ ಸಾಮಾನ್ಯವಾಗಿ ಚಟುವಟಿಕೆ ಮತ್ತೊಂದು ಗುಂಪಿನಲ್ಲಿದ್ದಕ್ಕಿಂತಲೂ ಹೆಚ್ಚಿತ್ತು. ರಾತ್ರಿಯೂ ಬೆಳಕು ಇದ್ದ ಕೋಣೆಯಲ್ಲಿದ್ದ ಹಕ್ಕಿಗಳು ಬೆಳಗ್ಗೆ ಬಲು ಬೇಗನೆ ಏಳುತ್ತಿದ್ದವು. ರಾತ್ರಿ ದೀಪವಾರಿಸಿದ ಮೇಲೂ ಓಡಾಡುತ್ತಿದ್ದವು. ಇವುಗಳ ರಕ್ತದಲ್ಲಿ ರಾತ್ರಿಯ ಹೊತ್ತು ಮೆಲಟೋನಿನ್ ಪ್ರಮಾಣ ಮತ್ತೊಂದು ತಂಡದ ಪಕ್ಷಿಗಳಲ್ಲಿ ಇದ್ದುದರ 4/1 ಅಂಶದಷ್ಟಿತ್ತು. ಮೆಲಟೋನಿನ್ ನಿದ್ರೆಯನ್ನು ತರುವ ಹಾರ್ಮೋನು. 2 ಗುಂಪುಗಳ ಹಕ್ಕಿಗಳ ಕರುಳಿನಲ್ಲಿ ಒಂದೇ ವಿಧವಾದ ಬ್ಯಾಕ್ಟೀರಿಯಾಗಳಿದ್ದರೂ ವಿವಿಧ ಬ್ಯಾಕ್ಟೀರಿಯಾಗಳ ಪ್ರಮಾಣದಲ್ಲಿ ವ್ಯತ್ಯಾಸವಿತ್ತು ಎನ್ನುತ್ತಾರೆ ಚಾವ್. ಒಟ್ಟಾರೆ ನಾವು ರಾತ್ರಿ ಹೊತ್ತಿಸುವ ಬೆಳಕು ಈ ಹಕ್ಕಿಗಳ ಬದುಕನ್ನು ಬದಲಿಸುತ್ತವೆ ಎನ್ನಬಹುದು. ಈ ಶೋಧದ ವಿವರಗಳು ಇಕಲಾಜಿಕಲ್ ಇಂಡಿಕೇಟರ್ಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟವಾಗಿವೆ. ಅಂದರೆ ನಾವು ಬೆಳಗುವ ದೀಪ ಬೇರ್ಯಾವುದೋ ಜೀವಿಯ ಬದುಕನ್ನು ಕತ್ತಲಾಗಿಸುತ್ತದೆ ಎಂದಾಯಿತು ಅಲ್ಲವೇ? ಹೀಗಿದೆ ದೀಪಗಳ ಹಾವಳಿ. ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶರತ್ ಬಿಜೂರು. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.